ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಿನಗಳ ಹಿಂದೆ ಒಬ್ಬರು ಸೆಲ್ಫ್ ಫೈನಾನ್ಷಿಯರ್ ಮತ್ತು ಅಡ್ವೊಕೇಟ್ ಅಂತ ವೃತ್ತಿಯಲ್ಲಿ ಮಾಡ್ತಾ ಇರೋರೊಬ್ಬರದ ಬರ್ಬರವಾದ ಒಂದು ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ 3 ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. 3 ತಂಡಗಳ ವಿಶೇಷ ತಂಡಗಳ ಕಾರ್ಯಾಚರಣೆಯಿಂದ ಆ ಪ್ರಕರಣದಲ್ಲಿ ಭಾಗಿಯಾಗಿರುವ 3 ಜನ ಆರೋಪಿಗಳನ್ನು ಇವತ್ತು ವಶಕ್ಕೆ ಪಡಿಸಿಕೊಳ್ಳಲಾಯಿತು. ಮತ್ತು ಅವರ ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಮುಖ ಆರೋಪಿ ಇದ್ದ ಒಬ್ಬನು ಈಶ್ವರ್ ರಾಠೋಡ್ ಅಂತ, ಅವನನ್ನು ವಶಪಡಿಸ್ಕೊಳ್ಳಿಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರುಲಿಂಗಪ್ಪ ಗೌಡ ಪಾಟೀಲ್ ಮತ್ತು ಅವರ ಕ್ರೈಮ್ ಟೀಮ್ ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ಅವನು ಇವರು ಬಂಧನಕ್ಕೆ ಒಂದು ಅಡೆ ಮಾಡ್ತಾನೆ ಮತ್ತು ಇವರನ್ನು ಬಂಧಿಸಲಿಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವನು ಹಲ್ಲೆ ಮಾಡಿದಾಗ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದಾಗ 3 ಜನ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅನಿಲ್, ಶಿವಲಿಂಗ್ ಮತ್ತು ಸಂಗಣ್ಣ ಅಂತ 3 ಜನ ಕ್ರೈಮ್ ಸ್ಟಾಫ್ ಹಲ್ಲೆ ಗಾಯಗೊಂಡಿದ್ದಾರೆ. ಮತ್ತು ಮುಂದೆನೂ ಕೂಡ ಅವನು ಹಲ್ಲೆ ಮುಂದುವರಿಸ್ತಾನೆ. ಆವಾಗ ಅವನನ್ನು ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡಿ ಮತ್ತೆ ಅವನ ಹಲ್ಲೆಗೆ ಮುಂದಾದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡಿದ್ದಾರೆ. ಅವನ ಎಡಗಾಲಿಗೆ ಇಂಜೂರ್ ಆಗಿದೆ. ಮತ್ತು ನಂತರ ಅವನನ್ನು ಮತ್ತು ನಮ್ಮ ಗಾಯಗೊಂಡಿರುವ ಸಿಬ್ಬಂದಿಯವರನ್ನು ತಕ್ಷಣ ಚಿಕಿತ್ಸೆಗೋಸ್ಕರ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಏನು ಗಾಯಗೊಂಡಿದ್ದ ನಮ್ಮ ಸಿಬ್ಬಂದಿಯವರು ಮತ್ತು ಏನು ಆರೋಪಿ ಇದ್ದಾನೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಅವರಿಗೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ, ಅದರಿಂದ ಅವರು ರಕ್ತಗಾಯಗಳಾಗಿದ್ದಾವೆ. ಅವರು ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತು ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇವನ ಮೇಲೆ ಹಳೆಯ 2 ಪ್ರಕರಣಗಳಿದ್ದಾವೆ. ಒಂದು ಸ್ಟೇಷನ್ ಬಜಾರಲ್ಲಿ 2020ರಲ್ಲಿ ಒಂದು ಹಲ್ಲೆ ಪ್ರಕರಣ ಇದೆ. ಮತ್ತು ಕಳೆದ ವರ್ಷ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಟ್ರೆಸ್ಪಾಸ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಆ ಪ್ರಕರಣ ಕೂಡ ಇವನ ಮೇಲಿದೆ. ಅದಲ್ಲದೆ ಇವನು ಈ ಹಣದ ವ್ಯವಹಾರ ಮಾಡಿ ಹಣ ಹಿಂತಿರುಗಿಸಿದೆ. ಸುಮಾರು NI ಆ್ಯಕ್ಟ್ಗಳಲ್ಲಿ ಕೂಡ ಪ್ರಕರಣ ಇರೋ ಬಗ್ಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಉಳಿದ 3 ಜನ ಆರೋಪಿಗಳು ಕೂಡ ಏನು ಇವನು ಮೃತನಾಗಿದ್ದಾನೆ ಅವರ ಜೊತೆ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಗೊಂದಲ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಸೇರಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿರ್ತಾರೆ. ಈಗ 4 ಜನ ಆರೋಪಿಗಳನ್ನು ವಶಪಡಿಸಿಕೊಂಡು ಮುಂದಿನ ತನಿಖೆ ನಡೀತಾ ಇದೆ. ಅದೇ ದಿವಸ ಆ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಮತ್ತು ಏನವರು ಹೇಳಿದ್ದಾರೆ ಆ ಮಾಹಿತಿ ಅದರ ಪ್ರಕಾರ ನಾವು ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಪೂರ್ವ ನಿಯೋಜಿತವಾಗಿ ಅದೇ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಿನಗಳ ಹಿಂದೆ ಒಬ್ಬರು ಸೆಲ್ಫ್ ಫೈನಾನ್ಷಿಯರ್ ಮತ್ತು ಅಡ್ವೊಕೇಟ್ ಅಂತ ವೃತ್ತಿಯಲ್ಲಿ ಮಾಡ್ತಾ ಇರೋರೊಬ್ಬರದ ಬರ್ಬರವಾದ ಒಂದು ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ 3 ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. 3 ತಂಡಗಳ ವಿಶೇಷ ತಂಡಗಳ ಕಾರ್ಯಾಚರಣೆಯಿಂದ ಆ ಪ್ರಕರಣದಲ್ಲಿ ಭಾಗಿಯಾಗಿರುವ 3 ಜನ ಆರೋಪಿಗಳನ್ನು ಇವತ್ತು ವಶಕ್ಕೆ ಪಡಿಸಿಕೊಳ್ಳಲಾಯಿತು. ಮತ್ತು ಅವರ ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಮುಖ ಆರೋಪಿ ಇದ್ದ ಒಬ್ಬನು ಈಶ್ವರ್ ರಾಠೋಡ್ ಅಂತ, ಅವನನ್ನು ವಶಪಡಿಸ್ಕೊಳ್ಳಿಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರುಲಿಂಗಪ್ಪ ಗೌಡ ಪಾಟೀಲ್ ಮತ್ತು ಅವರ ಕ್ರೈಮ್ ಟೀಮ್ ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ಅವನು ಇವರು ಬಂಧನಕ್ಕೆ ಒಂದು ಅಡೆ ಮಾಡ್ತಾನೆ ಮತ್ತು ಇವರನ್ನು ಬಂಧಿಸಲಿಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವನು ಹಲ್ಲೆ ಮಾಡಿದಾಗ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದಾಗ 3 ಜನ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅನಿಲ್, ಶಿವಲಿಂಗ್ ಮತ್ತು ಸಂಗಣ್ಣ ಅಂತ 3 ಜನ ಕ್ರೈಮ್ ಸ್ಟಾಫ್ ಹಲ್ಲೆ ಗಾಯಗೊಂಡಿದ್ದಾರೆ. ಮತ್ತು ಮುಂದೆನೂ ಕೂಡ ಅವನು ಹಲ್ಲೆ ಮುಂದುವರಿಸ್ತಾನೆ. ಆವಾಗ ಅವನನ್ನು ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡಿ ಮತ್ತೆ ಅವನ ಹಲ್ಲೆಗೆ ಮುಂದಾದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡಿದ್ದಾರೆ. ಅವನ ಎಡಗಾಲಿಗೆ ಇಂಜೂರ್ ಆಗಿದೆ. ಮತ್ತು ನಂತರ ಅವನನ್ನು ಮತ್ತು ನಮ್ಮ ಗಾಯಗೊಂಡಿರುವ ಸಿಬ್ಬಂದಿಯವರನ್ನು ತಕ್ಷಣ ಚಿಕಿತ್ಸೆಗೋಸ್ಕರ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಏನು ಗಾಯಗೊಂಡಿದ್ದ ನಮ್ಮ ಸಿಬ್ಬಂದಿಯವರು ಮತ್ತು ಏನು ಆರೋಪಿ ಇದ್ದಾನೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಅವರಿಗೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ, ಅದರಿಂದ ಅವರು ರಕ್ತಗಾಯಗಳಾಗಿದ್ದಾವೆ. ಅವರು ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತು ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇವನ ಮೇಲೆ ಹಳೆಯ 2 ಪ್ರಕರಣಗಳಿದ್ದಾವೆ. ಒಂದು ಸ್ಟೇಷನ್ ಬಜಾರಲ್ಲಿ 2020ರಲ್ಲಿ ಒಂದು ಹಲ್ಲೆ ಪ್ರಕರಣ ಇದೆ. ಮತ್ತು ಕಳೆದ ವರ್ಷ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಟ್ರೆಸ್ಪಾಸ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಆ ಪ್ರಕರಣ ಕೂಡ ಇವನ ಮೇಲಿದೆ. ಅದಲ್ಲದೆ ಇವನು ಈ ಹಣದ ವ್ಯವಹಾರ ಮಾಡಿ ಹಣ ಹಿಂತಿರುಗಿಸಿದೆ.
ಸುಮಾರು NI ಆ್ಯಕ್ಟ್ಗಳಲ್ಲಿ ಕೂಡ ಪ್ರಕರಣ ಇರೋ ಬಗ್ಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಉಳಿದ 3 ಜನ ಆರೋಪಿಗಳು ಕೂಡ ಏನು ಇವನು ಮೃತನಾಗಿದ್ದಾನೆ ಅವರ ಜೊತೆ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಗೊಂದಲ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಸೇರಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿರ್ತಾರೆ. ಈಗ 4 ಜನ ಆರೋಪಿಗಳನ್ನು ವಶಪಡಿಸಿಕೊಂಡು ಮುಂದಿನ ತನಿಖೆ ನಡೀತಾ ಇದೆ. ಅದೇ ದಿವಸ ಆ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಮತ್ತು ಏನವರು ಹೇಳಿದ್ದಾರೆ ಆ ಮಾಹಿತಿ ಅದರ ಪ್ರಕಾರ ನಾವು ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಪೂರ್ವ ನಿಯೋಜಿತವಾಗಿ ಅದೇ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಿನಗಳ ಹಿಂದೆ ಒಬ್ಬರು ಸೆಲ್ಫ್ ಫೈನಾನ್ಷಿಯರ್ ಮತ್ತು ಅಡ್ವೊಕೇಟ್ ಅಂತ ವೃತ್ತಿಯಲ್ಲಿ ಮಾಡ್ತಾ ಇರೋರೊಬ್ಬರದ ಬರ್ಬರವಾದ ಒಂದು ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ 3 ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. 3 ವಿಶೇಷ ತಂಡಗಳ ಕಾರ್ಯಾಚರಣೆಯಿಂದ ಆ ಪ್ರಕರಣದಲ್ಲಿ ಭಾಗಿಯಾಗಿರುವ 3 ಜನ ಆರೋಪಿಗಳನ್ನು ಇವತ್ತು ವಶಕ್ಕೆ ಪಡಿಸ್ಕೊಳ್ಳಲಾಯಿತು. ಮತ್ತು ಅವರ ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಮುಖ ಆರೋಪಿ ಇದ್ದ ಒಬ್ಬನು ಈಶ್ವರ್ ರಾಠೋಡ್ ಅಂತ ಅವನನ್ನು ವಶಪಡಿಸ್ಕೊಳ್ಳಿಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪ ಗೌಡ ಪಾಟೀಲ್ ಮತ್ತು ಅವರ ಕ್ರೈಮ್ ಟೀಮ್ ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ಅವನು ಇವರು ಬಂಧನಕ್ಕೆ ಒಂದು ಅಡೆ ಮಾಡ್ತಾನೆ ಮತ್ತು ಇವರನ್ನು ಬಂಧಿಸಲಿಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವನು ಹಲ್ಲೆ ಮಾಡಿದಾಗ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡಿದಾಗ 3 ಜನ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅನಿಲ್, ಶಿವಲಿಂಗ್ ಮತ್ತು ಸಂಗಣ್ಣ ಅಂತ 3 ಜನ ಕ್ರೈಮ್ ಸ್ಟಾಫ್ ಹಲ್ಲೆ ಗಾಯಗೊಂಡಿದ್ದಾರೆ. ಮತ್ತು ಮುಂದೆನೂ ಕೂಡ ಅವನು ಹಲ್ಲೆ ಮುಂದುವರಿಸ್ತಾನೆ. ಆವಾಗ ಅವನನ್ನು ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡಿ ಮತ್ತೆ ಅವನ ಹಲ್ಲೆಗೆ ಮುಂದಾದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡಿದ್ದಾರೆ. ಅವನ ಎಡಗಾಲಿಗೆ ಇಂಜೂರ್ ಆಗಿದೆ ಮತ್ತು ನಂತರ ಅವನನ್ನು ಮತ್ತು ನಮ್ಮ ಗಾಯಗೊಂಡಿರುವ ಸಿಬ್ಬಂದಿಯವರನ್ನು ತಕ್ಷಣ ಚಿಕಿತ್ಸೆಗೋಸ್ಕರ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಏನು ಗಾಯಗೊಂಡಿದ್ದ ನಮ್ಮ ಸಿಬ್ಬಂದಿಯವರು ಮತ್ತು ಏನು ಆರೋಪಿ ಇದ್ದಾನೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಅವರಿಗೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ, ಅದರಿಂದ ಅವರು ರಕ್ತ ಗಾಯಗಳಾಗಿದ್ದಾವೆ, ಅವರು ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತು ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇವನ ಮೇಲೆ ಹಳೆಯ 2 ಪ್ರಕರಣಗಳಿದ್ದಾವೆ. ಒಂದು ಸ್ಟೇಷನ್ ಬಜಾರಲ್ಲಿ 2020ರಲ್ಲಿ ಒಂದು ಹಲ್ಲೆ ಪ್ರಕರಣ ಇದೆ ಮತ್ತು ಕಳೆದ ವರ್ಷ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಟ್ರೆಸ್ಪಾಸ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಆ ಪ್ರಕರಣ ಕೂಡ ಇವನ ಮೇಲಿದೆ. ಅದಲ್ಲದೆ ಇವನು ಈ ಹಣದ ವ್ಯವಹಾರ ಮಾಡಿ ಹಣ ಹಿಂತಿರುಗಿಸಿದೆ. ಸುಮಾರು NI ಆ್ಯಕ್ಟ್ಗಳಲ್ಲಿ ಕೂಡ ಪ್ರಕರಣ ಇರೋ ಬಗ್ಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಉಳಿದ 3 ಜನ ಆರೋಪಿಗಳು ಕೂಡ ಏನು ಇವನು ಮೃತನಾಗಿದ್ದಾನೆ ಅವರ ಜೊತೆ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಗೊಂದಲ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಸೇರಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿರ್ತಾರೆ. ಈಗ 4 ಜನ ಆರೋಪಿಗಳನ್ನು ವಶಪಡಿಸಿಕೊಂಡು ಮುಂದಿನ ತನಿಖೆ ನಡೀತಾ ಇದೆ. ಅದೇ ದಿವಸ ಆ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಮತ್ತು ಏನವರು ಹೇಳಿದ್ದಾರೆ ಆ ಮಾಹಿತಿ ಅದರ ಪ್ರಕಾರ ನಾವು ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಪೂರ್ವ ನಿಯೋಜಿತವಾಗಿ ಅದೇ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ.